ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ನಾನು ಔಟ್ ಆಫ್ ಔಟ್ ತೆಗೆದಿರುವಂತಹ ಮ್ಯಾಥ್ಸ್ ಪೇಪರು ಮತ್ತು ಇಂಗ್ಲೀಷ್ ಪೇಪರು ಮತ್ತು ಕನ್ನಡ ಪೇಪರ್ನ ಮಾಡಿದ್ದೆ. ಸೊ ಒಳ್ಳೆ ರೆಸ್ಪಾನ್ಸ್ ನೀವು ನೋಡಿದ್ದೀರಾ. ಅದೇ ರೀತಿಯಾಗಿ ಈ ಸತಿ ನಿಮಗೆ ಮೇಯ್ನಾಗಿ ಹೇಳ್ತಾ ಇರೋದೇನಪ್ಪ ಅಂದರೆ, ಯಾವ ತಪ್ಪು ಮಾಡಿದ್ರೆ ನಿಮಗೆ ಮಾರ್ಕ್ಸನ್ನು ಕೊಡೋದಿಲ್ಲ. ಎಸ್ಪೆಷಲಿಯಾಗಿ ನೀವು ಪೇಪರ್ ಅಟೆಂಡ್ ಮಾಡಬೇಕಾದ್ರೆ ಯಾವ ಮಿಸ್ಟೇಕ್ಸ್ ಮಾಡಬಾರ್ದು. ಸೊ ನೀವು ತಿಳ್ಕೊಳ್ಳೇಬೇಕಾಗಿರುವಂಥದ್ದು ಇದನ್ನು ನೀವು ತಿಳ್ಕೊಳಕ್ಕೆ ಏನಪ್ಪ ಅಂದರೆ, ಇದನ್ನ ಒಂದು ಸ್ಯಾಂಪಲ್ ಆಗಿ ತಿಳ್ಕೊಳ್ಳಿ. ಒಂದು ಮಾಡಲ್ ಪೇಪರ್ ನೋಡಿದಾಗ ನೀವೇನು ಮಾಡ್ಬೋದು, ನೀವೇನು ಮಾಡಬಾರ್ದು ಅನ್ನೋದನ್ನು ಕಲಿಬೋದು. ಸೊ ಇದು ಒನ್ ಆಫ್ ದ ಪೇಪರು. ಸೊ ಸೈನ್ಸ್ ಪೇಪರ್ ಲಾಸ್ಟ್ ಟೈಮ್ದು ನೀವು ನೋಡಿದಾಗೆ ಇಲ್ಲಿ ಒಳ್ಳೆ ಇದನ್ನೇ ಕೊಟ್ಟಿರುವಂತಹ ಪೇಪರ್ ಆಗಿರ್ತಿದ್ದು. ಎಷ್ಟಪ್ಪ ಅಂತಂದರೆ, ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಟೋಟಲ್ ಆಗಿ 80 ಮಾರ್ಕ್ಸನ್ನು ತೆಗೆದಿರುವಂತಹ ಪೇಪರ್ ಇದು. ಓಕೆನಾ. ಸೊ ಇಲ್ಲಿ ಔಟ್ ಆಫ್ ಔಟ್ ಬರಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ನಿಮಗೆಲ್ಲ ಗೊತ್ತೇ ಇದೆ ಎಷ್ಟು ಕಷ್ಟ ಬೀಳಬೇಕು ಅಂತೇಳಿ, ಕರೆಕ್ಟಾ. ಸೊ ಎಸ್ಪೆಷಲಿಯಾಗಿ ಈ ಪೇಪರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ನೋಡಿ, ಈ ಥರ ಮಾರ್ಕ್ಸನ್ನ ಅಲಾಟ್ ಮಾಡಿರ್ತಾರೆ. ಸೊ ಇಲ್ಲಿ ಇಂಗ್ಲೀಷಲ್ಲಿ ಬರೆದಿರೋಂಥ ಪೇಪರ್ ಅಂತ ತೊಗೊಳ್ಳುವಂಥದ್ದು. ಇಲ್ಲಿ ನಿಮಗೆ ಎಷ್ಟು ಟೋಟಲ್ ಆಗಿ 1 to 6 ಕ್ವಶನ್ಸ್ ನಿಮಗೆ MCQ ಇರುತ್ತೆ. ಸೊ ಅದಕ್ಕೆ ಇಲ್ಲಿ 16 ಮಾರ್ಕ್ಸ್ ಟೋಟಲ್ ಆಗಿ, ಇಲ್ಲಿ 6 ಮಾರ್ಕ್ಸು ಜೊತೆಯಲ್ಲಿ ಮಿಕ್ಕಿ 2 ಮಾರ್ಕ್ಸ್ ಕ್ವಶನ್ಸು. ಸೊ ಇದನ್ನು ಕೊಟ್ಟರೋದು ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಸ್ವಲ್ಪ ಆನ್ಸರ್ಸ್ ನೋಡ್ತಾ ಹೋಗೋಣ. ನಾನು ಹೇಳಿದೆ ನಿಮಗೆ ಯಾವ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ. ನೋಡಿ, ನೀವು ಬರೀಬೇಕಾದ್ರೆ ಒಂದು ಕ್ಲಾರಿಟಿ ಇರಲಿ ನಿಮಗೆ. ಏನಪ್ಪ ಅಂದರೆ, ಯಾವ ಪಾರ್ಟ್ ಅನ್ನೋದನ್ನು ಹೈಲೈಟ್ ಮಾಡಿ. ನೀವೆಲ್ಲನ ಬರೀರಿ. ಪಾರ್ಟ್ ಯಾವುದು, ಮೇನ್ಸ್ ಯಾವುದು. ನೋಡಿ ಇಲ್ಲಿ ಕೊಟ್ಟಿರುವಂಥ ಮೇನು ಎಷ್ಟು ನೀಟಾಗಿ ಹಾಕಿದ್ದಾರೆ ಅಂತೇಳಿ. ಇದು ಫಸ್ಟ್ ಮೇನ್ ಫಸ್ಟ್ ಕ್ವಶನಿಗೆ ಎಷ್ಟು ಆನ್ಸರ್ ಬರೀಬೇಕು. ಸೊ ಅಷ್ಟೇ ಬರೀಬೇಕು ಹೊರತು ನೀವು ಇದನ್ನು ಚಿತ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಯಾವ ರೀತಿಯಾಗಿ ಹೈಲೈಟ್ ಮಾಡಿದ್ದಾರೆ ಮತ್ತು ಯಾವ ರೀತಿಯಾಗಿ ಅವರು ಅದನ್ನು ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ. ಸೊ ಕ್ವಶನ್ ನಂಬರ್ 1, ದಟ್ ಇಸ್ ವಾಟ್ ಕಾನ್ವೆಕ್ಸ್ ಮಿರರ್ಸ್ ಆರ್ ಯೂಸ್ಡ್ ಇನ್. ಸೊ ಆನ್ಸರ್ ನೋಡಿ, ರಿಯರ್ ವ್ಯೂ ಮಿರರ್ಸ್ ಆಫ್ ವೆಹಿಕಲ್ಸ್. ನಿಮಗೆ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿಯಾಗಿ ನಿಮಗೆ ಮೇನ್ ಪೇಪರಲ್ಲಿ ಕೂಡ ಅವರು ಅದೇ ಆನ್ಸರ್ನ ಮೆನ್ಷನ್ ಮಾಡಿರ್ತಾರೆ. ಜಸ್ಟ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ. ಇಲ್ಲಿ ಕೊಡುವಂತಹ 1 ಮಾರ್ಕನ್ನು ಇಲ್ಲಿ ಕೂಡ ಅವರು ಕೊಟ್ಟಿದ್ದಾರೆ. ಅದು ನೀವು ಅಬ್ಸರ್ವ್ ಮಾಡ್ಬೋದು. ಓಕೆನಾ. ದಟ್ ಇಸ್ ದ ಥಿಂಗ್ ವಾಟ್ ಯು ಹ್ಯಾವ್ ಟು ಅಬ್ಸರ್ವ್. ಅದೇ ರೀತಿಯಾಗಿ ಎರಡನೇ ಕ್ವಶನ್ ನೋಡ್ತೀರಾ. ಏನಪ್ಪ ಅಂದರೆ, ದ ಸನ್ ಈಸ್ ವಿಸಿಬಲ್ ಟು ಅಸ್ ಅಬೌಟ್ 2 minutes ಬಿಫೋರ್ ದ ಆ್ಯಕ್ಚುಯಲ್ ಸನ್ರೈಸ್ ಅಂಡ್ ಅಬೌಟ್ 2 minutes ಈವನ್ ಆಫ್ಟರ್ ದ ಆ್ಯಕ್ಚುಯಲ್. ಇದಕ್ಕೆ ರೀಸನ್ ಏನು? ದಟ್ ಇಸ್ ವಾಟ್ ರಿಫ್ರಾಕ್ಷನ್ ಆಫ್ ಲೈಟ್. ಸೊ ಈ ರೀತಿಯಾಗಿ ಕರೆಕ್ಟ್ ಕ್ಲಾರಿಟಿ ಇಲ್ಲಿ. ಸೊ ಇನ್ನು ಥರ್ಡ್ ಕ್ವಶನ್ ನೋಡ್ತಾ ಇದ್ದೀರಾ. ಏನು? ದಟ್ ಇಸ್ ವಾಟ್ 90 ಡಿಗ್ರಿ. ಸೊ ಆನ್ಸರ್ ಬಂದಿದೆ. ಇದು ಲಾಸ್ಟ್ ಇಯರ್ ಪೇಪರು. ನೀವು ಬೇಕಾದ್ರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಬೋದು. ಸೊ ನನ್ನ ವೆಬ್ಸೈಟಲ್ಲಿ ಕೊಟ್ಟಿರ್ತೀನಿ. ನಾನು ವಾಟ್ಸಪ್ ಗ್ರೂಪ್ ಕೊಟ್ಟಿದ್ದೀನಿ. ವಾಟ್ಸಪ್ ಗ್ರೂಪ್ ಮುಖಾಂತರ ಜಾಯಿನ್ ಮಾಡ್ಕೊಳ್ಳಿ. ಇನ್ನು ನಾನು ಹೇಳ್ತಾ ಇರುವಂಥದ್ದು ಏನೇನು ಮಾಡಬಾರ್ದು ಅಂತ ಹೇಳಿದೆ. ಸೊ ನೀವು ಅಂತ ಇರ್ತೀರಾ, ಸರ್ ನೀವು ಏನೇನೋ ಹೇಳಿ ಏನು ಹೇಳ್ತಾ ಇಲ್ವಲ್ಲ, ಯಾವ ಮಿಸ್ಟೇಕ್ಸ್ ನಾವು ಮಾಡಬಾರ್ದು. ತಪ್ಪಾಗಿರುವಂತಹ ನಂಬರ್ಸ್ನ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ನೋಡಿ, ಫಾರ್ ಎಕ್ಸಾಂಪಲ್ ಕೆಲವರು ಏನು ಮಾಡ್ತಾರೆ, ಅವ್ರದ್ದೇ ಓನ್ ಆಗಿರುವಂತಹ ನಂಬರ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇದು ಒಬ್ಬ ವ್ಯಾಲ್ಯೂರ್ನ ಇಂಪ್ರೆಸ್ ಮಾಡುವಂಥದ್ದಲ್ಲ. ನಾನು ಪ್ರತಿ ಸರಿ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ಏನಪ್ಪ ಅಂದರೆ, ನೀವು ಇಂಪ್ರೆಸ್ ಮಾಡೋದೇ ಆದರೆ ನೀವು ವ್ಯಾಲ್ಯೂರ್ನ ಇಂಪ್ರೆಸ್ ಮಾಡಿ. ನಿಮ್ಮ ಕ್ಲಾಸ್ ಟೀಚರ್ನಲ್ಲ, ನಿಮ್ಮ ಫ್ರೆಂಡ್ಸ್ನಲ್ಲ, ಯಾರನ್ನೂ ಅಲ್ಲ. ನಿಮಗೆ 80 ಮಾರ್ಕ್ಸ್ ಬರಬೇಕು. ಯು ಹ್ಯಾವ್ ಟು ಇಂಪ್ರೆಸ್ ಯುವರ್ ವ್ಯಾಲ್ಯೂರ್. ಸೊ ವ್ಯಾಲ್ಯೂರ್ ನೋಡಿದ ತಕ್ಷಣ ಅನಿಸ್ಬೇಕು, ಓ ಇದು ಕರೆಕ್ಟಾಗಿದೆ. ನೋಡಿ, ಇಲ್ಲಿ ಏನು ಸ್ಕೀಮಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ, ಒಂದು ರೆಜಿಸ್ಟರ್ನ ಇಂಡಿಕೇಟ್ ಮಾಡೋಕ್ಕೆ ಅಂತ ಕೊಡ್ತಾ ಇದ್ದಾರೆ. ಸೊ ರೆಜಿಸ್ಟರ್ಗೆ ಇದು ಸಿಂಬಲ್. ಸೊ ರೆಜಿಸ್ಟರ್ ಅವ್ರು ನೋಡೋದು ಇದೆ ನೋಡಿದ ತಕ್ಷಣ ಏನಾಗಬೇಕು, ಇಲ್ಲ ಅವ್ರು ಒಂದು ವೇಳೆ ರೆಜಿಸ್ಟರ್ ಅಂತ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಈ ಸ್ಟ್ರಕ್ಚರ್ ನೋಡಿದ ತಕ್ಷಣ, ಈ ಡಯಾಗ್ರಾಮ್ ನೋಡಿದ ತಕ್ಷಣ ಅವರಿಗೆ ಕ್ಲಾರಿಟಿ ಸಿಕ್ಬಿಡ್ತವೆ. ಸೊ ಇದು ಕರೆಕ್ಟ್ ಆನ್ಸರ್ ಬರ್ತಿದ್ದಾರೆ. ಅದೇ ರೀತಿಯಾಗಿ 2 ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ದ 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್, ಜಸ್ಟಿಫೈ. If they did, it would mean that at the point of intersection, the compass needle would point towards 2 directions, which is not possible. ನೋಡಿ, ಕೀಪ್ ಕಾಂಪಸ್ ಅಟ್ ದ ಪಾಯಿಂಟ್ ಆಫ್ ಇಂಟ್ರಾಕ್ಷನ್, ದ ನೀಡಲ್ ಆಫ್ ಕಾಂಪಸ್ ಕೆನಾಟ್ ಶೋ 2 ಡೈರೆಕ್ಷನ್. ನೋಡಿ ಎಷ್ಟು ಕ್ಲಾರಿಟಿ ಇದೆ. ಅವರು ಬೇಕಾಗಿರುವಂಥ ಆನ್ಸರ್ ಏನಿದೆ ಅದನ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕರೆಕ್ಟಾ. ಸೊ ದಟ್ ಇಸ್ ವಾಟ್ 1 ಮಾರ್ಕ್ ಕೊಡುವಂತಹ ಕ್ವಶನ್ ಅಲ್ಲಿ ಕ್ಲಾರಿಟಿಗೆ ಕೊಟ್ಬಿಟ್ಟಿದ್ದಾರೆ. ಕರೆಕ್ಟಾ. ಸೊ ಅದೇ ರೀತಿಯಾಗಿ ಅಬ್ಸರ್ವ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಗಿವನ್ ಬಿಲೋ, ಮೆನ್ಷನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಫಾರ್ಮ್ಸ್ ಅರೌಂಡ್ ದ ಪಾಯಿಂಟ್ P ಅಂಡ್ ಅರೌಂಡ್ ದ ಪಾಯಿಂಟ್ Q ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, the direction of magnetic field that forms around the point P and around the point Q are point P ಏನು ಕೊಡುತ್ತೆ, anti-clockwise direction west to east direction, point Q clockwise direction by east to west. ಸೊ ನೀವು ನೋಡ್ಬೋದು ಆನ್ಸರ್ನ ಬೇಕಾದ್ರೆ. ಇಲ್ಲಿ ಅಟ್ ದ ಪಾಯಿಂಟ್ P ಆಂಟಿ ಕ್ಲಾಕ್ ವೈಸ್ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ. ಇವರು ಆಂಟಿ ಕ್ಲಾಕ್ ವೈಸ್ ಜೊತೆಲಿ ಡಿನಾಮಿನೇಟರ್ ಅಂದರೆ ಇನ್ ದ ಸೆನ್ಸ್ ಅದನ್ನ ಹೈಲೈಟ್ ಮಾಡೋಕ್ಕೆ ಯಾವ ಕಡೆಯಿಂದ ಯಾವ ಕಡೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಕ್ಲಾಕ್ ವೈಸ್ ಅಟ್ ದ ಪಾಯಿಂಟ್. ಗಿವ್ ಮಾರ್ಕ್ಸ್ ಮೆನ್ಷನ್ ದ ಡೈರೆಕ್ಷನ್ ಇನ್ ದ ಫಿಗರ್. ಸೊ ಇದಕ್ಕೂ ಕೂಡ ಒಂದು ಮಾರ್ಕ್ಸ್ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ವೇಳೆ ಫಿಗರ್ನ ಬರೆದ್ಬಿಟ್ಟು, ಫಿಗರ್ನ ಬರೆದ್ಬಿಟ್ಟು ಅವರೊಂದು ಡೈರೆಕ್ಷನ್ ತೋರಿಸಿದ್ರು ಕೂಡ ಅದಕ್ಕೆ ಏನು ಮಾಡಿ ಮಾರ್ಕ್ಸನ್ನು ಕೊಡಿ ಅಂತ ಹೈಲೈಟನ್ನು ಮಾಡ್ತಾ ಇದ್ದಾರೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನು, ಸೊ 7th ಕ್ವಶನು. ಸೊ ಎಕ್ಸ್ಪ್ಲೈನ್ ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್ ಹ್ಯಾಸ್ ಶೋನ್ ದ ರೀಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಆಫ್ ವಾಟ್ ಲೈಟ್. ಸೊ ಇದಕ್ಕೆ ಪಾಯಿಂಟ್ಸ್ ಬರೀಬೇಕು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ನೀವು ಕೂಡ ಇಲ್ಲಿ ಇವರು ಇದನ್ನ ಥಿಯರಿಟಿಕಲ್ ಆಗಿ ಒಂದು ಪ್ಯಾರಾಗ್ರಾಫ್ ಥರ ಬರೆದಿದ್ದಾರೆ, ಬಟ್ ವ್ಯಾಲ್ಯೂಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಸೊ ಈ ಥರ ಪಾಯಿಂಟ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಒಂದು ವೇಳೆ
ಇನ್ನೂ ಡೆಪ್ತಲ್ಲಿ ನನ್ನನ್ನು ಕೇಳೋದೇ ಆದರೆ ಆ್ಯಸ್ ಎ ವ್ಯಾಲ್ಯೂ ನಾನೇನು ಮಾಡ್ತೀನಿ, ಪಾಯಿಂಟ್ಸನ್ನು ನೋಡ್ತೀನಿ. ಸೊ ನೀವು 1, 2, 3 ಅನ್ನೋದನ್ನು ಈ ಒಳಗಡೆಗೆ ಪಾಯಿಂಟ್ಸನ್ನು ಬರೀರಿ. ಓಕೆನಾ. ಇಲ್ಲಿ ಏನಾಗ್ತದೆ ಅಂತಂದರೆ ಸುಮಾರು ಜನ ಟೀಚರ್ಸ್ಗಳು ಅಥವಾ ಕೆಲವು ಟೀಚರ್ಸ್ ವ್ಯಾಲ್ಯೂಷನ್ಗೆ ಹೋಗದೇ ಇರೋರು ನಿಮಗೆ ಇಲ್ಲ ನೀವು ಇದೇ ಥರ ಬರಿಬೇಕು, ಇದೇ ಥರ ಪ್ಯಾರಾಗ್ರಾಫ್ ಬರಿಬೇಕು ಅಂತ ಕೇಳ್ತಾರೆ. ನೀವು ಅನ್ಕೊಬೋದು ಈ ಥರ ಪ್ಯಾರಾಗ್ರಾಫ್ ಬರೆದ್ರೆ ಏನು ತಪ್ಪಾಗುತ್ತೆ? ತಪ್ಪೇನಿಲ್ಲ. ಇಲ್ಲೇ ನೀವು ನೋಡ್ತಾರೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಬಟ್ ವ್ಯಾಲ್ಯೂ ಅವ್ರಿಗೆ ಯಾವಾಗ ಇಂಪ್ರೆಸ್ ಆಗುತ್ತೆ ಅಂದರೆ ಇರುವಂತಹ ಪಾಯಿಂಟ್ಸು, ಎಷ್ಟು ಪಾಯಿಂಟ್ಸ್ ಬೇಕು ಇದನ್ನೇ ಒಂದು ರೀತಿಯಂಥ ಪಾಯಿಂಟ್ಸ್ ರೀತಿ ಬರೀಬೇಕು. ಸೊ ಗ್ಲಾಸ್ ಪ್ರಿಸಮ್ ಟು ಒಬ್ಟೈನ್ ದ ಸ್ಪೆಕ್ಟ್ರಮ್ ಹೈಲೈಟ್ ಮಾಡಬೇಕಾಯ್ತು. ವೆನ್ ದ ಪ್ಲೇಸ್ ಸೆಕೆಂಡ್ ಐಡೆಂಟಿಕಲ್ ಪ್ರಿಸಮ್ ಇಸ್ ಇನ್ವರ್ಟೆಡ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ದ ಫಸ್ಟ್ ಪ್ರಿಸಮ್, ಅದು ಕೂಡ ಅಷ್ಟೇ. ದಿಸ್ ಶೋಸ್ ದ ರೀಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್. ಇಷ್ಟು ನೋಡಿ 3 ಪಾಯಿಂಟ್ಸ್ ಇದೆ, ಕರೆಕ್ಟಾ? ಸೊ ಬಟ್ ಇಲ್ಲಿ ಫಿಗರ್ ಕೇಳೇ ಇಲ್ಲ, ಬಟ್ ಇಲ್ಲಿ ಫಿಗರ್ನ ಬರೆದಿದ್ದಾರೆ. ಸೊ ಅದು ಕೂಡ ಬೇಕಾಗಿದೆ. ನಿಮ್ಗೆ ಏನು ಬೇಕು ಅಷ್ಟನ್ನು ಮಾತ್ರ ಬರೀಬೇಕು. ನೀವೇನೋ ಜಾಸ್ತಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ನೋಡಿ ಇಲ್ಲಿ ಸ್ಕೀಮಲ್ಲಿ ಈ ಫಿಗರ್ ಇಲ್ಲ ಆ್ಯಕ್ಚುಲಿ, ಕರೆಕ್ಟಾ? ಸೊ ಫಿಗರ್ ಇಲ್ಲ ಅಂದರೆ ಇದು ಬರೆಯುವಂಥದ್ದು ನಿಮಗೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಏನಪ್ಪ ಅಂದರೆ ರೈಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ದ ನಿಯರ್ ಸೈಟೆಡ್ ಆ್ಯಂಡ್ ಫಾರ್ ಸೈಟೆಡ್ ಐಸ್. ಸೊ ಇದಕ್ಕೆ ನೋಡಿ ಎಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟಾಗಿ ಫಾಲೋ ಮಾಡಿದ್ದಾರೆ ನೋಡಿ. ಪಾಯಿಂಟ್ಸ್ 1, 2, 3, 4, 5 ಪಾಯಿಂಟ್ಸ್ ಬರ್ತಿದ್ದಾರೆ, ಕರೆಕ್ಟಾ? ಸೊ ಮಯೋಫಿಯಾ ಅಂಡ್ ಐಪರ್ಮೆಟ್ರೋಫಿಯಾ. ಸೊ ಇದಕ್ಕೆ ಡಿಫ್ರೆನ್ಸಸ್ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿರುತ್ತೆ ಅಂತೇಳಿ. ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್, ಕ್ಯಾನ್ ಸಿ ಡಿಸ್ಟೆನ್ಸ್ ಆಬ್ಜೆಕ್ಟ್, ಇಮೇಜ್ ಆಫ್ ಡಿಸ್ಟೆಂಟ್ ಆಬ್ಜೆಕ್ಟ್ ಇಸ್ ಫಾರ್ಮ್, ಇಮೇಜ್ ಆಫ್ ನಿಯರ್ ಬೈ ಆಬ್ಜೆಕ್ಟ್ ಇಸ್ ಫಾರ್ಮ್, the far point is nearer than infinity, the near point is farther away from the normal, the focal length of the eyeball is too short, the focal length of the eyeball is too long. ಸೊ ಇಲ್ಲಿ ಡಿಫ್ರೆನ್ಸ್ ಅನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿಯಾಗಿ ಅವ್ರ ಮಾರ್ಕ್ಸ್ ಅನ್ನು ಕೊಡೋಕ್ಕೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ದಿಸ್ ಅ ವೆರಿ ಸಿಂಪಲ್ ಟೆಕ್ನಿಕ್. ನೀವು ಈ ಥರ ಹೈಲೈಟ್ ಮಾಡಬೇಕು. ಯಾವುದೇ ಒಂದು ಪಾಯಿಂಟ್ಸ್ನಾಗಲಿ ಹೈಲೈಟ್ ಮಾಡಿದಾಗ ಅದಕ್ಕೆ ಸಪ್ರೇಟ್ ಆಗಿರುವಂತಹ ಒಂದು ಅಟ್ರಾಕ್ಟಿವ್ ನೇಚರ್ ಇರುತ್ತೆ. ಸೊ ಅದನ್ನು ನೀವು ಫಾಲೋ ಮಾಡಿ. ಅದನ್ನು ನೀವು ಫಾಲೋ ಮಾಡಿದಾಗ ನಿಮಗೆ ಅಲ್ಲಿ ಕೊಡಬೇಕಾಗಿರೋ ಮಾರ್ಕ್ಸನ್ನು ಯಾವುದೇ ಒಂದು ಮಿಸ್ಟೇಕ್ ಇಲ್ದಂಗೆ ಅವರು ಕೂಡ ಏನು ಮಾಡ್ತಾರೆ, ಮಾರ್ಕ್ಸನ್ನು ಕೊಟ್ಬಿಡ್ತಾರೆ. ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇದ್ದೀರಾ. ಡ್ರಾ ದ ರೇ ಡಯಾಗ್ರಾಮ್. ನಿಮಗೆಲ್ಲ ಗೊತ್ತಿದೆ ರೇ ಡಯಾಗ್ರಾಮಲ್ಲಿ ಒಂದು ಇಂಪಾರ್ಟೆಂಟ್ ಕೊಡ್ತಾರೆ ಅಂತೇಳಿ, ಕರೆಕ್ಟಾ? ಸೊ ಯಾವ ರೀತಿಯಾಗಿ ಡಯಾಗ್ರಾಮ್ ಮಾಡಿದ್ದಾರೆ ಮತ್ತು ಯಾವ ರೀತಿಯಾಗಿ ಲೇಬ್ಲಿಂಗ್ ಮಾಡಿದ್ದಾರೆ ನೋಡಿ, ಕರೆಕ್ಟಾ? ಸೊ ಈ ರೀತಿ ಲೇಬ್ಲಿಂಗ್ ಮಾಡಿದಾಗ ನಿಮ್ಗೆ ಯಾವುದೇ ರೀತಿಯಾದ ಇಶ್ಯೂ ಇರೋದಿಲ್ಲ. ಸೊ ಎ ಬಿ ಆಬ್ಜೆಕ್ಟ್ ಆಯಿತು, A', B' ಇಮೇಜ್ ಆಗೋಯ್ತು, ಕರೆಕ್ಟಾ? ಸೊ ಇಲ್ಲಿ ದ ಇಮೇಜ್ ಈಸ್ ಫಾರ್ಮ್ಡ್ ಅಟ್ 2F2, ದ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಇಸ್ ಫಾರ್ಮ್. ಇಲ್ಲಿ ಯಾವುದೇದಕ್ಕೆ ಹಾಫ್ ಮಾರ್ಕ್ಸ್, ಫಾರ್ ರೇ ಡಯಾಗ್ರಾಮ್ 2 ಮಾರ್ಕ್ಸ್. ಸೊ ಇಷ್ಟಕ್ಕೆ 2 ಮಾರ್ಕ್ಸನ್ನು ಕೊಡ್ತಾರೆ. ಇನ್ನು ಇದಕ್ಕೊಂದು ಹಾಫ್ ಮಾರ್ಕ್, ಇದಕ್ಕೊಂದು ಹಾಫ್ ಮಾರ್ಕ್. ಓಕೆನಾ. ಸೊ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಇನ್ನು ಸ್ಟೇಟ್ ಹೋಮ್ಸ್ ಲಾ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕ್ವಶನ್ ಪ್ಲಸ್ ಇರುವಂಥ ಕ್ವಶನ್ ಇದು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ನಾಳೆ ನಿಮ್ಮ ಕ್ವಶನ್ ಕೂಡ ಅದು ಬರ್ಬೋದು. ಸೊ ಅದನ್ನು ಪಾಯಿಂಟ್ ಮಾಡಿದ್ದಾರೆ ಓಮ್ಸ್ ಲಾ ಅದು. ಸೊ ಓಮ್ಸ್ ಲಾ ಏನು ಬರೋದು ಪರವಾಗಿಲ್ಲ, ವಿ ಪ್ರಪೋರ್ಷನಲ್ ಟು ಐ, ದಟ್ ಈಸ್ ವಿ ಆಕ್ಚುಲಿ ಈಸ್ ಈಕ್ವಲ್ ಟು ಐ ಇಂಟು ಆರ್, ಕರೆಕ್ಟಾ? ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್ ಅನ್ನೋದು ಕೂಡ ನೀವು ಮೆನ್ಷನ್ ಮಾಡ್ಬೋದು. ಸೊ ರೈಟ್ ದ ಫ್ಯಾಕ್ಟರ್ಸ್. ಇದು ಕೂಡ ಪ್ರತಿ ಕ್ವಶನ್ ಪೇಪರಲ್ಲಿ ಕಾಣಿಸುವಂಥ ಕ್ವಶನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಯಾರು ನನಗೆ ಪಾಸ್ ಆಗೋಕ್ಕೆ ಅಂತ ಓದ್ತಾ ಇದ್ದೀನಿ ಸರ್ ಅನ್ನೋಂಥ ವಿದ್ಯಾರ್ಥಿಗಳಿದೆ, ಅರ್ಥ ಆಗ್ತಿದೆಯಾ? ಆ ಥರ ವಿದ್ಯಾರ್ಥಿಗಳಿದ್ದರೆ ನನಗೆ ಪಾಸಿಂಗ್ ಪ್ಯಾಕೇಜ್ ಅಂತ ಸಪ್ರೇಟ್ ಒಂದು ವಾಟ್ಸಪ್ ಗ್ರೂಪಲ್ಲಿ ನಾನು ಕಂಟೆಂಟ್ ಹಾಕ್ತಾ ಇರ್ತೀನಿ. ನೀವು ಅದನ್ನು ನನ್ನ ಡಿಸ್ಕ್ರಿಪ್ಷನ್ ಅದನ್ನು ಫಾಲೋ ಮಾಡ್ಬೋದು. ಓಕೆನಾ. ಸೊ ದಿಸ್ ಇಸ್ ವಾಟ್ ದ ಆನ್ಸರ್. ಏನು ದ ಪೊಟೆನ್ಷಿಯಲ್ ರೈಟ್ ದ 2 ಫ್ಯಾಕ್ಟರ್ಸ್. ದ ಪೊಟೆನ್ಷಿಯಲ್ ಇದಕ್ಕೆ ಆಯಿತು. ಅದಾದಮೇಲೆ ಏನಪ್ಪ ಅಂದರೆ ಸೆಕೆಂಡ್ ಒನ್ ಇದೆ ರೆಸಿಸ್ಟೆನ್ಸ್ ಆನ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಫಾಲೋಯಿಂಗ್ ಫ್ಯಾಕ್ಟರ್ಸ್: ಇಟ್ಸ್ ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ಮೆಟೀರಿಯಲ್, ಟೆಂಪರೇಚರ್. ಸೊ ಯು ಕ್ಯಾನ್ ರಿಮೆಂಬರ್ ದಟ್ LCMT. So what is that LCMT, sir? L stands for length, C stands for cross section, M stands for material, T stands for temperature. ಸೊ ಈ ಥರ ಒಂದು ಟೆಕ್ನಿಕ್ನ ನೀವು ನೆನ್ಪಿಟ್ಕೊಂಡ್ರೆ ಸೊ ನೀವು ಬರೆಯೋಕ್ಕೆ ಈಸಿ ಆಗುತ್ತೆ. ಸೊ ನಾನು ಹೇಳಿದ್ನಲ್ಲ, ಇಲ್ಲಿ ಅಂಡರ್ಲೈನ್ ಹಾಕಿದ್ದಾರೆ, ಒಂದು ಕ್ವಶನ್ ಸಪ್ರೇಷನ್ ತೋರಿಸಿದ್ದಾರೆ, ಅದರ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಅಗೇನ್ ನೆಕ್ಸ್ಟ್ ನೋಡಿ, ವಾಟ್ ಫ್ಯಾಕ್ಟರ್ಸ್ ಇರುತ್ತೆ ಡಿಟರ್ಮೈನ್ ದ ರಿಲೇಟಿವ್ ಸ್ಟ್ರೆಂತ್ ಆಫ್ ಎ ಮೆಟೀರಿಯಲ್ ಫೀಲ್ಡ್. ವಾಟ್ ಈಸ್ ಅ ಸಾಲಿನಾಯ್ಡ್. ಸೊ ಇದು ಕಾಮನ್ ಆಗಿ ಬರುವಂಥ ಕ್ವಶನ್. ಅದಕ್ಕೆ 6 ಕ್ವಶನ್ ಇದೆ. ವಾಟ್ ಇಸ್ ದ ಫಂಕ್ಷನ್ ಆಫ್ ಅರ್ತ್ ವೈರ್, ವಾಟ್ ಪ್ರಿಕಾಷನ್ ಶುಡ್ ಬಿ ಟೇಕನ್ ಟು ಅವಾಯ್ಡ್ ಓವರ್ಲೋಡ್. ನೋಡಿ, ವಾಟ್ ಪ್ರಿಕಾಷನ್ ಶುಡ್ ಬಿ ಟೇಕನ್ ಟು ಅವಾಯ್ಡ್ ಓವರ್ಲೋಡಿಂಗ್ ಅನ್ನೋಂಥದ್ದು ಪ್ರತಿ ಕ್ವಶನ್ ಪೇಪರ್ ನೋಡಿದ್ದೀವಿ ಕ್ವಶನ್. ಅಷ್ಟು ಇಂಪಾರ್ಟೆನ್ಸ್ ಅನ್ನು ನೀವು ಕೂಡ ಕೊಡಬೇಕು. ಓಕೆನಾ. ಸೊ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಇನ್ನೊಂದು ಪೇಜ್ ಬರ್ತೀನಿ ನಾನು. ಪ್ರತಿಯೊಂದು ಅಷ್ಟೇ ಏನು ಕರೆಕ್ಟಾಗಿರುವಂಥ ಏನು ಆನ್ಸರ್ ಬೇಕು ನೋಡಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ, ನೀವು ಅನ್ಕೋತೀರಾ ಸರ್ ಎಕ್ಸ್ಟ್ರಾ ಬರೀಬಾರ್ದಂತ ಯೋಚನೆ ಇರುತ್ತೆ. ಸೊ ಎಕ್ಸ್ಟ್ರಾ ಬರೆದಷ್ಟು ಒಳ್ಳೆಯದು. ಯಾಕೆ, ಅದಕ್ಕೆ ಯಾವುದಕ್ಕೆ ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೀವು ಕರೆಕ್ಟಾಗಿ ಕೇಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಎಕ್ಸ್ಟ್ರಾ ಬರೆದ್ರೆ ನನಗೇನು ಮಾಡ್ತಾರೋ ಆ ಥರ ಅನ್ಕೊಳಕ್ಕೆ ಹೋಗಬೇಡಿ. ಎಕ್ಸ್ಟ್ರಾ ಬರೆದ್ರೂ ಕೂಡ ಅದಕ್ಕೆ ಮಾರ್ಕ್ಸ್ 2ರಲ್ಲಿ ಯಾವುದೋ ಒಂದು ಬೈ ಮಿಸ್ಟೇಕ್ ನೀವು ತಪ್ಪು ಮಾಡಿದರೆ ಆ ತಪ್ಪು ಮಾಡುವಂಥ ಕ್ವಶನ್ಗೆ ಮಾರ್ಕ್ಸನ್ನು ಅವಾಯ್ಡ್ ಮಾಡಿ ಯಾವುದಕ್ಕೆ ಕೊಡಬೇಕು ಅದಕ್ಕೆ ಎಕ್ಸ್ಟ್ರಾ ಮಾರ್ಕ್ಸನ್ನು ಕೊಡ್ತಾರೆ. ಸೊ ಅದು ನಿಮ್ಮ ತಲೆಯಲ್ಲಿ ಇರಬೇಕು. ಸೊ ದಟ್ ಈಸ್ ವಾಟ್ ನೀವು ಅಟೆಂಡ್ ಮಾಡುವಂಥ ಕ್ವಶನ್ನು ಅಷ್ಟು ಎಕ್ಸಾಕ್ಟ್ನೆಸ್ ಆಗಿ ತಗೋಬೇಕಾಗುತ್ತೆ. ಇದು ಮುಖ್ಯವಾಗಿರುವಂಥ ಪಾಯಿಂಟು ನೀವು ಎಕ್ಸ್ಟ್ರಾ ಕ್ವಶನ್ ಬರೀಬೇಕಾದ್ರೆ. ಸೊ ಅದೇ ರೀತಿಯಾಗಿ ನೋಡಿ, ಇಲ್ಲಿ
ಯಾವ ರೀತಿಯಾದಂತಹ ಆನ್ಸರ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ನಾನು ಇದೇ ಹೇಳಿದೆ, ಪ್ರತಿಯೊಂದಕ್ಕೂ ಅಷ್ಟೇ ಪಾಯಿಂಟ್ಸ್ ವೈಸ್ ಆನ್ಸರ್ಸ್ಗೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಓಕೆನಾ. ಸೊ ಇನ್ನು ಡಯಾಗ್ರಾಮ್ ಬರೀಬೇಕಾದ್ರೆ ಅಷ್ಟೇ, ಡಯಾಗ್ರಾಮ್ ಬರೀಬೇಕಾದ್ರೂ ನೋಡ್ಕೊಳ್ಳಿ ನೀವು ಯಾವ ರೀತಿಯಾಗಿ ತೊಗೋಬೇಕಂತ. ಸೊ ಈ ಒಂದು ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಇಲ್ಲಿ ಒಂದು ಪ್ರಾಬ್ಲಮ್ ಕನ್ಸಿಡರ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಿಸ್ ಒನ್, ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಸ್ಪೆರಿಕಲ್ ಮಿರರ್. ಪ್ರತಿ ಸತಿ ಕಾಣಿಸುವಂಥ ಪ್ರಾಬ್ಲಮ್ ಇದು. ಸೊ ಆ ಪ್ರಾಬ್ಲಮ್ನ ಕೂಡ ಯಾವ ರೀತಿಯಾಗಿ ಎಷ್ಟು ಎಕ್ಸಾಕ್ಟಾಗಿ ಮಾಡಿದ್ದಾರೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಪ್ರತಿ ಸತಿ ಒಂದು ಕ್ವಶನ್ ಇದ್ರ ಮೇಲೆ ಕೊಟ್ಟೇ ಕೊಡ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ರೇಡಿಯಸ್ ಕೊಟ್ಟಿದ್ದಾರೆ, ದಟ್ ಇಸ್ ರೇಡಿಯಸ್ ಆಫ್ ಕರ್ವೇಚರ್ 36 ಸೆಂಟಿಮೀಟರ್. ಹೈಟ್ ಕೊಟ್ಟಿದ್ದಾರೆ, ದ ಯು ಅಂತಂದರೆ ನಿಮ್ಗೆ ಗೊತ್ತೇ ಇದೆ ಯಾವ ಡಿಸ್ಟೆನ್ಸ್ ನಾವು ಕನ್ಸಿಡರ್ ಮಾಡಬೇಕು, ಫೋಕಲ್ ಲೆಂತ್ ಇರ್ಬೋದು, ವಿ ಇರ್ಬೋದು, ನೇಚರ್ ಆಫ್ ಇದಿರ್ಬೋದು. ಸೊ ರೇಡಿಯಸ್ ಕೊಟ್ಟಿದ್ದಾರೆ, ಫಾರ್ಮುಲಾ ಹಾಕೊಂಡಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನೋಡಿ ಆನ್ಸರ್ನ ಎಷ್ಟು ರೀತಿಯಾಗಿ ರೇಡಿಯಸ್ ಆಫ್ ಎ ಕರ್ವೇಚರ್, ಆಬ್ಜೆಕ್ಟ್ ಡಿಸ್ಟೆನ್ಸ್, ಯು, ಹೈಟ್ ಆಫ್ ದ ಆಬ್ಜೆಕ್ಟ್, ಇಮೇಜ್ ಡಿಸ್ಟೆನ್ಸ್, ಹೈಟ್ ಆಫ್ ದ ಇಮೇಜ್. ಸೊ ಫೋಕಲ್ ಲೆಂತ್ ಫಾರ್ಮುಲಾ ಅದಕ್ಕೆ ಹಾಫ್ ಮಾರ್ಕ್ಸು, ಸಬ್ಸ್ಟಿಟ್ಯೂಷನ್ಗೆ ಹಾಫ್ ಮಾರ್ಕ್ಸು, ಸಿನ್ಸ್ 1/v + 1/u = 1/f ಅದಕ್ಕೆ ಹಾಫ್ ಮಾರ್ಕ್ಸು. ಅಗೇನ್ ದ ಡಿಸ್ಟೆನ್ಸ್ ಆಫ್ ದ ಇಮೇಜ್ 10.8 ಸೆಂಟಿಮೀಟರ್. ಸೊ ಹೈಟ್ ಆಫ್ ದಿ ಇಮೇಜ್ 2 ಸೆಂಟಿಮೀಟರ್, ಇಮೇಜ್ ಇಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಸೊ ಇಲ್ಲಿ ನಿಮಗೆ ಕ್ಲಾರಿಟಿಗೆ ಫುಲ್ ಮಾರ್ಕ್ಸನ್ನು ಕಂಪ್ಲೀಟ್ ಆಗಿ ಕೊಡ್ತಾರೆ. ಸೊ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಿರಬೇಕು. ನಿಮ್ಗೆ ಅಲ್ಲಿ 4 ಮಾರ್ಕ್ಸ್ನ ಕ್ವಶನ್ ಇರೋದ್ರಿಂದ ಅದಕ್ಕೆ ತಕ್ಕನಾಗಿರುವಂತಹ ಮಾರ್ಕ್ಸನ್ನು ನೀವು ಬರೀಬೇಕಾಗುತ್ತೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ದ ಪಾರ್ಟ್ ಬಿ. ಪಾರ್ಟ್ ಬಿನಲ್ಲಿ ನಿಮ್ಗೆ ಗೊತ್ತಿದೆ ಕೆಮಿಸ್ಟ್ರಿ ಪಾರ್ಟ್. ಸೊ ಇದು ನಾವು ಇಷ್ಟೊತ್ತು ಮಾಡಿದ್ದು ಫಿಸಿಕ್ಸ್ ಪಾರ್ಟು. ಇನ್ನು ಕೆಮಿಸ್ಟ್ರಿ ಪಾರ್ಟಲ್ಲಿ ಕೂಡ ಅಷ್ಟೇ ನಿಮಗೆ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಅನ್ನುವಂಥದ್ದನ್ನು. ಸೊ ಅದರದ್ದು ಸಪ್ರೇಟ್ ಆಗಿರುವಂತಹ ಕ್ವಶನ್ಸು, ಅದು ಸಪ್ರೇಟ್ ಆಗಿರುವಂತಹ ಆನ್ಸರ್ಸು. ಸೊ ಇದನ್ನ ನೋಡ್ತೀರಾ ನೀವು, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಡಯಾಗ್ರಾಮ್ ಬರೀಬೇಕಾದ್ರೆ ಸೊ ನಿಮಗೆ ವಿತೌಟ್ ಲೇಬಲಿಂಗ್ ಇಲ್ದಿರ ನಿಮಗೆ ಮಾರ್ಕ್ಸನ್ನು ಅಲಾಟ್ ಮಾಡೋದಿಲ್ಲ. ಓಕೆನಾ. ಸೊ ಐ ವಿಲ್ ಶೋ ದಟ್ ಒನ್, ಯಾವ ರೀತಿ ಸ್ಕೀಮ್ ಕೊಟ್ಟಿರ್ತಾರೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಫಿಗರ್ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಮತ್ತು ಇಲ್ಲೇ ನೀವು ಅಬ್ಸರ್ವ್ ಮಾಡಿ ಏನಕ್ಕೆ ಮಾರ್ಕ್ಸ್ ಕೊಡ್ತಾರೆ ಅಂತೇಳಿ. ಒಂದು ಡಯಾಗ್ರಾಮ್ಗೆ 2 ಮಾರ್ಕ್ಸ್, ಪಾರ್ಟ್ಸ್ಗೆ 1 ಮಾರ್ಕ್. ಸೊ ಇದನ್ನು ನೀವು ನೆನ್ಪಿಟ್ಕೊಬೇಕು ಏನು ಕೊಡ್ತಾರೆ ಅಂತ. ಅದಾದಮೇಲೆ ರೈಟ್ ದ ಕೆಮಿಕಲ್ ಈಕ್ವೇಷನ್ ಆಫ್ ದಿ ಫಾಲೋಯಿಂಗ್ ರಿಯಾಕ್ಷನ್ಸ್. ಸೊ ಅದನ್ನು ಪಾಯಿಂಟ್ ಪ್ರತಿಯೊಂದು ಈಕ್ವೇಷನ್ ಕರೆಕ್ಟಾಗಿ ಬರೆದ್ರೆ ನಿಮ್ಗೆ 1 ಮಾರ್ಕ್ ಕೊಡ್ತಾರೆ ಪ್ರತಿಯೊಂದು ಈಕ್ವೇಷನ್ಗೆ. ಅರ್ಥ ಆಗ್ತಿದೆಯಾ. ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಒನ್. ಅದೇ ರೀತಿ ಇದರಲ್ಲಿ ಕೂಡ ಒಂದು ಡಿಫ್ರೆನ್ಸ್ ಇರುತ್ತೆ. ಪಾಸಿಂಗ್ ಪ್ಯಾಕೇಜ್ ಓದುವಂಥವ್ರಿಗೆ ಫಿಸಿಕ್ಸ್ ಒಂದು ಡಿಫ್ರೆನ್ಸ್ ಆಯಿತು, ಕೆಮಿಸ್ಟ್ರಿನಲ್ಲಿ ಒಂದು ಡಿಫ್ರೆನ್ಸ್ ಆಯಿತು, ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಓಕೆನಾ. ಸೊ ಈ ರೀತಿಯಾಗಿ ನಿಮಗೆ ಡಿಫ್ರೆನ್ಸನ್ನು ಕೊಟ್ಟಿರ್ತಾರೆ ನೋಡಿ. ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್, ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಏನು ಕೊಟ್ಟಿದ್ದಾರೆ. ಹ್ಯಾವ್ ಎ ಸಿಂಗಲ್ ಬಾಂಡ್, ಹ್ಯಾವ್ ಡಬಲ್ ಬಾಂಡ್, ಲೆಸ್ ರಿಯಾಕ್ಟಿವ್, ಮೋರ್ ರಿಯಾಕ್ಟಿವ್, ಅಂಡರ್ಗೋ ಸಬ್ಸ್ಟಿಟ್ಯೂಷನ್, ಅಂಡರ್ಗೋ ಅಡಿಷನ್, ಗಿವ್ ಬ್ಲೂ ಫ್ಲೇಮ್ ಆನ್ ಕಂಬಷನ್, ಯೆಲ್ಲೋ ಫ್ಲೇಮ್ ಆನ್ ಕಂಬಷನ್. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಬಹುದು. ಓಕೆನಾ. ಇನ್ನು ಕೆಮಿಕಲ್ ಬಾಂಡಿಂಗ್ ಬಗ್ಗೆ ಅವರು ಕೊಟ್ಟಿರುವಂಥದ್ದು ಕಾರ್ಬನ್ ಕಾಂಪೌಂಡ್ಸಲ್ಲಿ ಏನು ಕೊಡ್ತಾರೆ. ಸೊ ಯು ಹ್ಯಾವ್ ಟು ನೇಮ್ ದಿಸ್ ಒನ್. ಏನು ಮಾಡಬೇಕು, ನೇಮ್ ಮಾಡೋಕ್ಕೆ ನಿಮಗೆಲ್ಲ ಗೊತ್ತಿಲ್ಲ ಅಂದರೆ ನನ್ನ ಸಪ್ರೇಟ್ ಕೆಮಿಸ್ಟ್ರಿ ಇದು ವಿಡಿಯೋಸನ್ನು ನೀವು ನೋಡ್ಕೊಬೋದು. ಇಲ್ಲಿ ದಟ್ ಇಸ್ ವಾಟ್ ದೇ ನೇಮ್ಡ್ ದಟ್ N-ಬ್ಯೂಟೆನ್. ಸೊ ಏನು ಡಿಫ್ರೆಂಟ್ ಸ್ಟ್ರಕ್ಚರ್ ಆರ್ ಕಾಲ್ಡ್ ಸ್ಟ್ರಕ್ಚರಲ್ ಐಸೋಮರ್ಸ್. ದಟ್ ಈಸ್ ವಾಟ್ ಅವ್ರು ಕ್ವಶನ್ ಕೊಟ್ಟಿರುವಂಥದ್ದಕ್ಕೆ ಆನ್ಸರು N-ಬ್ಯೂಟೆನ್ ಬರೆದಿದ್ದಾರೆ. ಸೊ ಬ್ಯೂಟೆನ್ ಅಂದರೆ ಗೊತ್ತಿದೆ ನಮಗೆ 4 ವ್ಯಾಲ್ಯೂಸ್ ಇರುವಂಥದ್ದು, 4 ಹಾಕ್ಕೊಂಡಿದ್ದೀವಿ. ಅದಕ್ಕೆ ಎಷ್ಟನ್ನು ಬರುತ್ತೆ ಪ್ರತಿಯೊಂದಕ್ಕೂ ಹೆಚ್ಚು. ಐಸೋ ಅಂತಂದರೆ ನಾವು ಒಂದು ಕಡೆಯಿಂದ ಇನ್ನೊಂದನ್ನು ಸ್ಪ್ಲಿಟ್ ಆಗಿರುತ್ತೆ. ಇಲ್ಲಿ C4 ಇರುತ್ತೆ ಮತ್ತು ಇಲ್ಲಿ ಎಷ್ಟನ್ನು ಸಪ್ರೇಟ್ ಬರೆದಿರಬೇಕು. ದಟ್ ಇಸ್ ವಾಟ್ ಐಸೋಬ್ಯೂಟೆನ್ ಅಂತ ಬರೀತೀರಿ. ಸೊ ಅದು ನೀವು ಅಬ್ಸರ್ವ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಹೋದರೆ ಬಯಾಲಜಿ. ಸೊ ಬಯಾಲಜಿನಲ್ಲಿ ಅಷ್ಟೇ ನಿಮಗೇನು ಕ್ವಶನ್ಸು ಸಪ್ರೇಟ್ ಕೊಟ್ಟಿರೋದ್ರಿಂದ ಏನೂ ಅಲ್ಲಿ ಇಶ್ಯೂಸ್ ಇರೋದಿಲ್ಲ. ಸೊ ಇಲ್ಲಿ ಕೂಡ ಒಂದು ಡಯಾಗ್ರಾಮ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಬೇಕು ನೀವು ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಖಂಡಿತ ನೆಕ್ಸ್ಟಲ್ಲಿ ನಿಮಗೆ ಅದನ್ನು ಡಯಾಗ್ರಾಮ್ನ ತೋರಿಸಿ ಯಾವ ಡಯಾಗ್ರಾಮ್ ಅಂತೇಳಿ ನೋಡಿ. ಇಲ್ಲಿ ಬರೆದಿರುವಂಥ ಡಯಾಗ್ರಾಮು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟೇ ಬರೆದಿರುವಂಥದ್ದು. ಸೊ ನೀವು ಸ್ಕೀಮಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು ಏನನ್ನು ಕೊಟ್ಟಿರ್ತಾರೆ ಅವರು ಡಯಾಗ್ರಾಮ್ ಅಂತೇಳಿ. ಒಂದೇ ಒಂದು ದಟ್ ಇಸ್ ವಾಟ್ ಓವರಿ ಮೆನ್ಷನ್ ಮಾಡಿದ್ದಾರೆ. ಸೊ ದಟ್ ಇಸ್ ವಾಟ್ ಅಂಡರ್ಲೈನ್ ಕೂಡ ಮಾಡ್ತಾ ಇದ್ದಾರೆ. ಸ್ವಲ್ಪ ಈ ಥರ ನೀವು ಫಿಗರ್ ಬರೀಬೇಕಾದ್ರೆ ಸ್ವಲ್ಪ ಬೋಲ್ಟಾಗಿ ಬರೆದ್ರೆ ಒಳ್ಳೆಯದು. ಸೊ ಈ ಥರ ಬರೆದಾಗ ಅವರು ನೀಟಾಗಿ ಅದಕ್ಕೆ ಮಾರ್ಕ್ಸ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ದಿಸ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ನೆನ್ಪಿಟ್ಕೊಳ್ಳಿ ಆಯಿತಾ. ಸೊ ಅದೇ ರೀತಿಯಾಗಿ ಮುಂದಕ್ಕೆ ಹೋದರೆ ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಕ್ಕೆ. ಮತ್ತು ಇಲ್ಲಿ ಇನ್ನೊಂದು ಡಯಾಗ್ರಾಮು 36th ಕ್ವಶನಲ್ಲಿ ಇನ್ನೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ದಟ್ ಇಸ್ ವಾಟ್ ಒಂದು ಬ್ರೈನ್ನ ಚಿತ್ರವನ್ನು ಬರೆಯೋಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ ನೋಡ್ಕೊಂಬಂದಿವು. So draw the diagram showing the structure of the human brain, labels following hypothalamus and medulla. ಸೊ ಇದನ್ನು ನೀವು ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ನಿಮಗೆ 3 ಮಾರ್ಕ್ಸ್ ಬರ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಮತ್ತೆ ನಿಮಗೆ 3 ಮಾರ್ಕ್ಸ್ ಇಲ್ಲಿ 2 ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಸೊ 3 + 2 ಇಲ್ಲಿ 5 ಮಾರ್ಕ್ಸ್ ಆಯಿತು. ಅಲ್ಲೊಂದು 3 ಮಾರ್ಕ್ಸ್ ಇದೆ ಕೆಮಿಸ್ಟ್ರಿನಲ್ಲಿ. ಸೊ 5 + 3 8 ಮಾರ್ಕ್ಸ್ ಆಗ್ತಾ ಇದೆ. ಸೊ ನಿಮ್ಗೆ ತೆಗೆಯುವಂಥ 13 ಮಾರ್ಕ್ಸು ಏನು ನಿಮಗೆ ಕಷ್ಟ ಆಗೋದೇ ಇಲ್ಲ. ಓಕೆನಾ. ಸೊ ತುಂಬ ಸುಲಭವಾಗಿ ಬಯಾಲಜಿಲಿ ಬರುವಂಥ ಫಿಗರ್ಸ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿ ಮಾರ್ಕ್ಸನ್ನು ತೆಗಿಬೋದು. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಇಷ್ಟು ಜನ ಇರುವಂಥದ್ದು ಎಷ್ಟು ಈಸಿಯಾಗಿದೆ ಅಲ್ವಾ ಅಂತ ಅನಿಸುತ್ತೆ. ಸೊ ಜಸ್ಟ್ ನೀವು
ಕ್ವಶನ್ ಆನ್ಸರ್ಸ್ ನೋಡಿದಾಗೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಈ ಥರ ಬರೀಬೋದಾ ಅಂತ. ಸೊ ಒಂದು ನಾನು ಹೇಳುವಂಥದ್ದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಓವರ್ ರೈಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಒನ್ ಥಿಂಗ್ ಇಸ್ ದಟ್ ಓವರ್ ರೈಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಎರಡನೇದು, ಜಾಸ್ತಿ ರಿಪೀಟೆಡ್ ಕ್ವಶನ್ಸ್ನ ಹಾಕಕ್ಕೆ ಹೋಗಬೇಡಿ. ಕೆಲವರು ತಲೆ ಓಡಿಸ್ತಾ ಇರ್ತಾರೆ ಏನಂತ, ನಾನು ಒಂದು ಕಡೆ ಕ್ವಶನ್ ನಂಬರ್ ಹಾಕ್ಬಿಟ್ರೆ ಇದಕ್ಕೆ ಯಾವುದೋ ಒಂದು ಆನ್ಸರ್ ಬರ್ತಾ ಇರುತ್ತೆ, ಮತ್ತು ಅದೇ ಒಂದು ಕ್ವಶನ್ ನಂಬರ್ ಇನ್ನೊಂದು ಕಡೆ ಹಾಕ್ತೀನಿ ಅಲ್ಲೂ ಕೂಡ ಆನ್ಸರ್ ಬರುತ್ತೆ ಅಂದ್ಕೊಂಡಿರುತ್ತೆ. ದಟ್ ಈಸ್ ರಾಂಗ್. ಆ ಥರ ಕೊಡೋಕ್ಕೆ ಹೋಗಲ್ಲ. ಯಾಕಂದರೆ ಫ್ರಂಟ್ ಪೇಜಲ್ಲಿ ಅವರಿಗೆ ಮಾರ್ಕ್ಸ್ ಡಿವೈಡ್ ಆಗುತ್ತೆ ಯಾವ ಥರ ಕೊಡಬೇಕು ಅನ್ನೋದು. ಸೊ ಹಾಗಾಗಿ ರಿಪೀಟೆಡ್ ಕ್ವಶನ್ಸ್ಗೆ ಮತ್ತೆ ಮಾರ್ಕ್ಸನ್ನು ಕೊಡೋದಿಲ್ಲ. ಅದಾದಮೇಲೆ ನೀವು ಆದಷ್ಟು ಪಾಯಿಂಟ್ಸ್ನ ಬರೆಯೋದು ಒಳ್ಳೆಯದು. ಮತ್ತೆ ರಿಪೀಟ್ ಆಗಿ ಡಯಾಗ್ರಾಮ್ಸ್ಗೆ ಓವರ್ ರೈಟ್ ಮಾಡೋಕ್ಕೆಲ್ಲ ಹೋಗಬೇಡಿ. ಸೊ ಆದಷ್ಟು ನಾವು ಹೇಳುವಂಥದ್ದು, ಸೊ ಈ ಥರ ಮಾಡಿದ್ರೆ, ಈ ಥರ ಮಿಸ್ಟೇಕ್ಸ್ ನೀವು ಅವಾಯ್ಡ್ ಮಾಡಿದ್ದೆ ಆದರೆ ನಿಮಗೆ ಬರಬೇಕಾಗಿರುವಂತಹ ಮಾರ್ಕ್ಸು ಕಂಪ್ಲೀಟಾಗಿ ಬರುತ್ತೆ. ಚಿತ್ ಮಾಡೋಕ್ಕಂತೂ ಹೋಗಲೇಬೇಡಿ. ಓಕೆನಾ? ಸೊ ಇಷ್ಟು ನಿಮಗೆ ಪೇಪರ್ನ ಒಂದು ಡಿಸ್ಕಷನ್ ಕೊಟ್ಟಿದ್ದೀನಿ. ಸೊ ಇಷ್ಟ ಆಯಿತು ಅಂದರೆ ನೀವು ಆರಾಮಾಗಿ ಸ್ಕೋರ್ ಮಾಡುವಂಥ ಮಕ್ಕಳು ಔಟ್ ಆಫ್ ಔಟ್ ಕೊಡೋಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಅಂದಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವೇನು ಮಾಡಿ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋಕ್ಕೆ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮುಖ ನೀವು ಜಾಯ್ನ್ ಆದಾಗ ನಿಮಗೆ ಬೇಕಾಗಿರುವಂಥ, ಫಾರ್ ಎಕ್ಸಾಂಪಲ್ ಇದೇ ಮೆಟೀರಿಯಲ್ ಬೇಕು ಅಂದರೆ ನಿಮಗೆ ಅದನ್ನು ನಾನು ಶೇರ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.